ಜೈ ಶ್ರೀಮಾತ. ಧೂಮ್ರಲೋಚನನ ವಧೆ ಎಂಬ 11ನೆಯ ಅಧ್ಯಾಯ. ದೇವಿಯ ಮುಂದಲೆಯನ್ನು ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನನು ದೇವಿಯ ಹೂಂಕಾರ ಮಾತ್ರದಿಂದ ಉರಿದು ಬೂದಿಯಾದದ್ದು. ಮುಂದಲೆಯ ಹಿಡಿದೆಳೆದು ಒಯ್ಯುವೆನೆಂದು ಬಂದ ಧೂಮ್ರಲೋಚನನಂದು ಪರದೇವತೆಯ ಹೂಂಕಾರದಲ್ಲಿ ಭಸ್ಮಾದ. ದೇವಿಯಿಂದ ಹೊರಟು ಬಂದ ದೂತನು ಶುಂಭನಿಗೆ ನಮಸ್ಕಾರವನ್ನು ಮಾಡಿ, ಆಕೆಯ ಮಾತು ಬಹಳ ನಗು ಬರುವಂತಿದೆ. ನೀವೇ ಹೋಗಿ ಅವಳೊಡನೆ ಯುದ್ಧವನ್ನು ಮಾಡಿ ಜಯಿಸಿದರೆ ಆಗ ಬರುವಳಂತೆ. ನಾನು ಅವಳಿಗೆ ಬಹಳ ಬುದ್ಧಿವಾದವನ್ನು ಹೇಳಿ ನೋಡಿದೆ, ಆದರೆ ಅವಳು ನನ್ನ ಮಾತನ್ನು ಕೇಳಲಿಲ್ಲ. ಬಹಳ ಗರ್ವಿಷ್ಠೆ. ಎಲ್ಲರನ್ನೂ ಕರೆದುಕೊಂಡು ಯುದ್ಧಕ್ಕೆ ಬಾ ಎಂದಳು. ಅವಳನ್ನು ಹಿಡಿದು ತರುವ ಯೋಚನೆಯನ್ನು ಮಾಡಬೇಕು ಎಂದನು. ದೂತನ ಮಾತನ್ನು ಕೇಳಿ ಶುಂಭನು ಕೋಪೋದ್ದೀಪಿತನಾದನು. ತನ್ನ ಸುತ್ತಲಿದ್ದ ರಾಕ್ಷಸರ ಪರಿವಾರವನ್ನು ನೋಡಿ, ಕೇಳಿದರಲ್ಲವೇ, ನಾನೇ ಕಾಗಳಕ್ಕೆ ಬರಬೇಕಂತೆ. ಎಲವೋ ಧೂಮ್ರಲೋಚನ, ಈಗಲೇ ನಿನ್ನ ಸೈನ್ಯದೊಡನೆ ಹೊರಟು ಆ ತರುಣಿಯ ಮುಂದಲೆಯನ್ನು ಹಿಡಿದು ಎಳೆದು ತಾ. ಸಮಸ್ತ ದೇವಾದಿದೇವತೆಗಳನ್ನು ಗೆದ್ದು ಸರ್ವಲೋಕಕ್ಕೆ ಪತಿಯಾದ ನನ್ನೊಡನೆ ಯುದ್ಧ ಮಾಡುವೆನೆಂದು ಅಹಂಕಾರದಿಂದ ನುಡಿಯುತ್ತಿರುವ ಆ ಸ್ತ್ರೀಯ ಮಾತಿಗೆ ಸೋತು ಅವಳರೊಡನೆ ಯುದ್ಧಕ್ಕೆ ನಿಲ್ಲುವುದು ನಗೆಪಾಟಲಾದಾತಿತು. ಆಗ ಸರ್ವಲೋಕೇಶ್ವರ ಶುಂಭನೆಂಬ ಹೆಸರಿಗೆ ಕಳಂಕ ಬರುವುದು. ಆದ್ದರಿಂದ ಈಗಲೇ ನಡೆದು ಅವಳನ್ನು ಎಳೆದುಕೊಂಡು ಬಾ ಎಂದನು. ಧೂಮ್ರಲೋಚನನು 100 ಅರ್ಬುದ ರಾಕ್ಷಸ ರಾಜರೊಡನೆ ಹೊರಟು ನಿತ್ಯ ವಸ್ತುವಾದ ದೇವಿಯನ್ನು ಹಿಮಾಚಲದಲ್ಲಿ ಕಂಡು ಆಕೆಯ ಸಮೀಪದಲ್ಲಿಯೇ ರಥದಿಂದಿಳಿದು ಆಕೆಯನ್ನು ಕುರಿತು, ನಾನು ಧೂಮ್ರಲೋಚನನ ಸೈನ್ಯದೊಡನೆ ಬಂದಿದ್ದೇನೆ. ಈಗ ನೀನು ಒಳ್ಳೆಯ ಮಾತಿಗೆ ಒಡಂಬಟ್ಟು ಬಂದರೆ ಒಳ್ಳೆಯದು, ಇಲ್ಲದಿದ್ದರೆ ಮುಂದಲೆಯನ್ನು ಹಿಡಿದು ಎಳೆದು ತರಲು ಶುಂಭನ ಆಜ್ಞೆಯಾಗಿದೆ ಎಂದನು. ಪರದೇವಿ ಕೋಪೋದ್ದೀಪಿತಳಾಗಿ ಹೂಂಕಾರ ಮಾಡಿದ ತಕ್ಷಣ ಹೊರಟ ದಿವ್ಯಾಗ್ನಿಯು ಆ ರಾಕ್ಷಸನನ್ನು ಸುಟ್ಟು ಬೂದಿ ಮಾಡಿತು. ಆ ಪರಬ್ರಹ್ಮರೂಪಿಣಿಯ ಉಗ್ರ ತೇಜವನ್ನು ಏನೆಂದು ಹೇಳಲಿ. ಧೂಮ್ರಲೋಚನನು ಸುಟ್ಟು ಬೂದಿಯಾದುದನ್ನು ಕಂಡ ಅವರ ಸೈನ್ಯವು 8 ದಿಕ್ಕುಗಳಿಂದ ದೇವಿಯನ್ನು ಮುತ್ತಿತು. ಸೈನಿಕರೆಲ್ಲರೂ ಕೂಗಾಡುತ್ತಾ ತಾವು ಅವಳನ್ನು ಹಿಡಿದು ಒಯ್ಯುವೆವೆಂದು ಗರ್ಜಿಸುತ್ತಾ ಬಲೆಗಳನ್ನು ಹಾಸಿ ಬಹು ವಿಧವಾದ ಪಾಶಗಳನ್ನು ಹಾಕಿ ನುಗ್ಗಿದರು. ಆಗ ದೇವಿಯು ಧನುವನ್ನೇರಿಸಿ ಬಾಣಗಳನ್ನು ಪ್ರಯೋಗಿಸಿ ಗಾಳಿಯಲ್ಲಿ ತರಗೆಳೆಯನ್ನು ತೂರುವಂತೆ ಆ ರಾಕ್ಷಸರನ್ನು ತೂರಿ ಹಾಕಿದರು. ಕುದುರೆ ಆನೆಗಳ ತಲೆಗಳು ಹಾರಿದವು. ಹರಿದ ರಕ್ತದಲ್ಲಿ ಸೂರ್ಯ ಕಿರಣವು ಅಡಗಿ ಕಾರ್ಗತ್ತಲೆ ಆವರಿಸಿಕೊಂಡಿತು. ರಾಕ್ಷಸರಿಗೆ ಅವಳು ಬಹಳ ಶಕ್ತಿವಂತಳೆಂಬುದು ತಿಳಿಯಿತು. ಆಗ ಅವರು ದೇವಿಯನ್ನು ಕಟ್ಟಿಹಾಕಲು ಯೋಚಿಸಿದರು. ಅಂತೆಯೇ ಕಾಳರಾತ್ರಿಯಂತೆ ನುಗ್ಗಿ ಬಂದು ಅಂಬೆಯ ಮೇಲೆ ಬಾಣಗಳ ಸುರಿಮಳೆಗಳನ್ನು ಸುರಿಸಿದರು. ಅಲ್ಲದೆ ಶೂಲ, ಖಡ್ಗ, ಮುಸಂಡಿ, ಬಲ್ಲೆ, ಪರಶು, ಕಕ್ಕಡೆ, ಕುಂತ, ಶಲ್ಯ, ಸುರಗಿ, ಮುದ್ಗರ, ಬಿಂಡಿವಾಳ, ಪರಿಘ, ಢೆಂಕಣಿ, ಚಕ್ರ, ಗದೆ ಮೊದಲಾದ ಶಸ್ತ್ರಾಸ್ತ್ರಗಳನ್ನು ಆಕೆಯ ಮೇಲೆ ಎಸೆದರು. ಜಗನ್ಮಾತೆಯಾದ ದೇವಿಯು ಆ ಎಲ್ಲ ಶಸ್ತ್ರಗಳನ್ನು ಕಡಿದು ಹಾಕಿ ತನ್ನನ್ನು ಮುಟ್ಟ ಬಂದವರನ್ನು ಖಡ್ಗದಿಂದ ಮಟ್ಟ ಹಾಕಿದಳು. ಅನೇಕರು ಆಕೆಯ ಘಾತಕ್ಕೆ ಹತರಾದರು. ಕುದುರೆ ಆನೆಗಳೆಲ್ಲ ಮಡಿದವು. ಈ ರೀತಿ ಧೂಮ್ರಕ್ಷಣ ಮಹಾಸೈನ್ಯವನ್ನು ನಾಶ ಮಾಡಿದಳು. ಇಷ್ಟರಲ್ಲಿ ಸಿಂಹವು ಎದ್ದು ಆಕಳಿಸಿ ಮೈಮುರಿದು ನಡೆಯುತ್ತಿದ್ದ ಯುದ್ಧವನ್ನು ಕಂಡು ಭಯಂಕರವಾಗಿ ಗರ್ಜಿಸುತ್ತಾ ರಾಕ್ಷಸರ ಮೇಲೆ ಹಾರಿತು. ಪರಮೇಶ್ವರಿಯ ವಾಹನವಾದ ಆ ಸಿಂಹದ ವೀರತೆಯನ್ನು ಏನೆಂದು ವರ್ಣಿಸಲಿ. ಸಿಂಹವು ಹಾರಿ ಹಾರಿ ಪಾದಗಳಿಂದ ಬಡಿದು ತುಳಿದು ತಲೆಯಿಂದ ನೂಕಿ ಕಚ್ಚಿ ನಖಗಳಿಂದ ರಾಕ್ಷಸರನ್ನು ಸೀಳಿ ಹಾಕುತ್ತಾ ನಡೆಯಿತು. ರಕ್ತದ ಮಡುವಿನಲ್ಲಿ ಕರುಳು, ಮಜ್ಜೆ, ಮಾಂಸ, ಮಿದುಳುಗಳು ತೇಲುತ್ತಿದ್ದು ಆ ರಣಭೂಮಿಯು ಅತ್ಯಂತ ಘೋರವಾಗಿ ಕಾಣುತ್ತಿತ್ತು. ಬಾಯಿಯಲ್ಲಿ ಮಾಂಸವು ಜೋಲಾಡುತ್ತಿದ್ದು ಕಾಲುಗಳಿಗೆ ಕರುಳುಗಳು ಸುತ್ತಿಕೊಂಡು ಮೈಯೆಲ್ಲ ರಕ್ತಮಯವಾಗಿ ಕಣ್ಣುಗಳಿಂದ ಕಿಡಿಗಳನ್ನು ಕಾರುತ್ತಾ ಬಾಲವನ್ನು ಬಡಿಯುತ್ತಾ ಗರ್ಜಿಸುವ ಆ ಸಿಂಹವು ಯುದ್ಧರಂಗದಲ್ಲಿ ಕಾಳ ಮೃತ್ಯುವಿನಂತೆ ತಿರುಗುತ್ತಿತ್ತು. ಕೆಲವರು ದೇವಿಯಿಂದಲೂ ಮತ್ತೆ ಕೆಲವರು ದೇವಿಯ ವಾಹನದಿಂದಲೂ ಹತರಾದರು. ಈ ಸಂಗತಿಯನ್ನು ಹೊತ್ತು ಒಬ್ಬಿಬ್ಬರು ಶುಂಭನಲ್ಲಿಗೆ ನಡೆದು, ದೇವ, ಆ ಹೆಂಗಸು ಬಹಳ ಶಕ್ತಿಶಾಲಿನಿ. ಸಂಪೂರ್ಣ ರಾಕ್ಷಸ ಸೈನ್ಯವನ್ನೇ ಯಮನಲ್ಲಿಗೆ ಕಳುಹಿಸಿದಳು. ಧೂಮ್ರಲೋಚನನನ್ನು ಹೂಂಕಾರ ಮಾತ್ರದಿಂದ ಸುಟ್ಟು ಹಾಕಿದಳು ಎಂದರು. ಶುಂಭನು ಸ್ತ್ರೀಯು ಯುದ್ಧ ಮಾಡಿದ ರೀತಿಯನ್ನು
ಸಿಂಹದ ಪರಾಕ್ರಮವನ್ನು ಧೂಮ್ರಲೋಚನನು ಮಡಿದ ವಿವರಗಳನ್ನು ಕೇಳಿ ಕೋಪದಿಂದ ಉರಿದೆದ್ದು ಔಡುಗಚ್ಚಿ ಪ್ರಳಯ ಕಾಲದ ರುದ್ರನಂತೆ ಕಣ್ಣುಗಳಿಂದ ಕಿಡಿಕಾರಿದನು. ಒಡನೆ ವೀರರು ದುಷ್ಟರೂ ಆದ ಚಂಡಮುಂಡರನ್ನು ಕುರಿತು ಆ ಸ್ತ್ರೀಯನ್ನು ಕಟ್ಟಿ ಅವಳ ಮುಂದಲೇ ಹಿಡಿದು ಎಳೆದು ತನ್ನಿರೆಂದು ಆಜ್ಞಾಪಿಸಿ ದುಷ್ಟ ಸಿಂಹವನ್ನು ಕೊಂದು ಬರಬೇಕೆಂದು ಕಳುಹಿಸಿದನು. ಅತ್ತ ದೇವಿಯು ದೈತ್ಯ ಸೈನ್ಯವನ್ನು ನೋಡುತ್ತಾ ನಿಂತಳು. ದೇವತೆಗಳು ಆಕೆಯ ಉಗ್ರತ್ವವನ್ನು ನೋಡಿ ನಡುಗಿದರು. ದೇವಿಯು ಆಗ ಕೋಪದಿಂದ ತಾನು ರಾಕ್ಷಸರನ್ನು ಹೂಂಕಾರ ಮಾಡಿ ಕೊಂದು ಹಾಕುವೆನೆಂದು ನುಡಿದು ತನ್ನ ಚಿತ್ತದಲ್ಲಿ ಚಿದಾನಂದಾತ್ಮ ಗುರುವನ್ನು ನೆನೆದಳು. ಇಲ್ಲಿಗೆ ಧೂಮ್ರಲೋಚನ ವಧೆ ಎಂಬ ಏಕಾದಶಾಧ್ಯಾಯವು ಮುಕ್ತಾಯವಾಯಿತು. Thanks for watching this video. Please subscribe my YouTube channel for more videos and click bell icon for further updates.